ಎಸ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಆ ಏನಪ್ಪಾ ಅಂತಂದ್ರೆ ಲಾಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ಏನ್ ಹೇಳಿದ್ನಿ ಅಂತ ಅಂದ್ರೆ ನಿಮ್ ಜೊತೆಗೆ ಒಂದು ಗುಡ್ ನ್ಯೂಸ್ ನ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಸೊ ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿರ್ತದ, ತಮ್ಮನೇಲ್ ಅಲ್ಲಿ ನೀವು ನೋಡಿರ್ತೀರಾ. ಏನಪ್ಪಾ ಅಂತ ಅಂದ್ರ ಜಸ್ಟ್ 3 ಮಂತ್ಸ್ ಅಲ್ಲೇ ನನ್ಗ ಯೂಟ್ಯೂಬಿಗೆ ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್ ಏನಪ್ಪಾ ಅಂತಂದ್ರೆ 4000 ವಾಚ್ ಅವರ್ಸ್ ಆಗಿರ್ಬೋದು, ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು. ಜಸ್ಟ್ 3 ಮಂತ್ಸ್ ಅಲ್ಲೇ ನಾನು ಕಂಪ್ಲೀಟ್ ಮಾಡ್ಕೊಂಡೆ. ಅದೆಲ್ಲ ಯಾರಿಂದ ಅಂದ್ರೆ ನಿಮ್ಮಿಂದ, ನೀವು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ಮತ್ತು ನೀವು ನನ್ನ ವ್ಲಾಗ್ಸ್ ನ ವಾಚ್ ಮಾಡಿರೋದ್ರಿಂದ ನಂದು 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತು. ಸೊ ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ದೇವ್ರಿಗೆ ಅನ್ಕೊಂಡಿದ್ದೆ, ಯಾಕಪ್ಪ ಅಂತಂದ್ರೆ ಲಾಸ್ಟ್ ಇಯರ್ ನಾನು 1 ಇಯರ್, ಲಿಟ್ರಲಿ 1 ಇಯರ್ ಸ್ಟ್ರಗಲ್ ಮಾಡಿದ್ರು ಕೂಡ ನಂದು ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ಲಿಲ್ಲ. ಅದೇನೋ ಗೊತ್ತಿಲ್ಲ, ಕನ್ಸಿಸ್ಟೆನ್ಸಿ ಅಂತ ಡೈಲಿ, ಇನ್ನು ಇವಾಗ ನಾನು ಡೈಲಿ ಬ್ಲಾಗ್ ಮಾಡಾಕ್ತಿಲ್ಲ, ಅವಾಗ ಡೈಲಿ ಬ್ಲಾಗ್ ಮಾಡಾಕಿದ್ರು ಕೂಡ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ಲಿಲ್ಲ. ಸಬ್ಸ್ಕ್ರೈಬರ್ಸ್ ಏನೋ ನಿಯರ್ ಬಂದಿತ್ತು, ಬಟ್ ಸಬ್ಸ್ಕ್ರೈಬರ್ ನೀವು ಮಾಡ್ರಿ ಅಂದ್ರೆ ಅದೇನೋ ಆಗ್ತಿತ್ತು, ಬಟ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ದುಡ್ಡು ಕೊಟ್ಟು ಮಾಡಿಸ್ಕೋ ಅಂತ ಕೆಲವೊಂದಿಷ್ಟು ಜನ ಹೇಳಿದ್ರು. ನಂಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು ಇಷ್ಟ ಇರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಏನೇ ಇದ್ರು ಜೆನ್ಯೂನ್ ಬೇಕಿತ್ತು, ನಂಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬೇಕಿದ್ರು, ಜೆನ್ಯೂನ್ ವಾಚ್ ಅವರ್ಸ್ ಬೇಕಿತ್ತು. ಸೊ ಹಂಗಾಗಿ ನಾನು ಬೇಡ ಅಂತ ಅನ್ಕೊಂಡೆ. ಗೈಸ್, ಟಾಪ್ ಹೋಲ್ ಅದ, ಹರಿದಿದ್ದು ಹಾಕೊಂಡಾಳಂತ ಅನ್ಬೇಡ್ರಿ. ಸೊ ಹಂಗಾಗಿ ನಾನು 1 ಇಯರ್ ಆದ್ಮೇಲೆ ಫಸ್ಟ್ ಯೂಟ್ಯೂಬ್ ಚಾನಲ್ನ ನಾನು ಡಿಲೀಟ್ ಮಾಡಿದೆ ಗೈಸ್. ಎಷ್ಟೊಂದು ಮೆಮೊರೀಸ್ ಇತ್ತು ಅದ್ರಾಗ. ಸೊ ಅದನ್ನ ಇಟ್ಕೊಂಡು ಮತ್ತೊಂದು ಮಾಡೋಣ ಅಂತಂದ್ರೆ ಮೊಬೈಲಲ್ಲಿ ಸ್ಟೋರೇಜ್ ಸಾಕಾಗ್ತಿರ್ಲಿಲ್ಲ ನಂಗೆ. ಸೊ ಹಂಗಾಗಿ ನಾನೇನ್ ಮಾಡಿದೆ ಅಂದ್ರೆ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿಬಿಟ್ಟೆ ನಾನು. ಸೊ ಸೆಕೆಂಡ್ ಚಾನಲ್ನ ಓಪನ್ ಮಾಡಿದೆ. ಅದು ಕೂಡ ನಾನು ದುಡ್ಡು ಕೊಟ್ಟು ಒಬ್ರ ಹತ್ರ ಕೋಚಿಂಗ್ ಅಂದ್ರೆ ಲೈಕ್ ಕ್ಲಾಸಸ್ ನ ತಗೊಂಡೆ. ಯಾರಪ್ಪ ಅಂತಂದ್ರೆ ಮಾಯಲೋಕ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿರ್ಬೋದು. ಸೊ ಅವ್ರ ಕಡೆ ನಾನು ಕ್ಲಾಸ್ಗೆ ಜಾಯಿನ್ ಆದೆ, ಲೈಕ್ ಆನ್ಲೈನ್ ಕ್ಲಾಸ್ ಅದು. ಸೊ ಅವ್ರ ಹತ್ರ ನಾನು ಒಂದು ಜಾಯಿನ್ ಆಗಿ ಯಾವ ತರ ಮಾಡ್ಬೇಕು ವಿಡಿಯೋಸ್ನ, ಯಾವ ತರ ಲೈಕ್ ಎಡಿಟ್ ಮಾಡ್ಬೇಕು, ಯಾವ ತರ ವಿಡಿಯೋಸ್ನ ಫಸ್ಟ್ ಪೋಸ್ಟ್ ಮಾಡ್ಬೇಕಾದ್ರೆ ಲೈಕ್ ಡೇ ಬೈ ಡೇ ಮಾಡ್ಬೇಕಾ, ಏನು ಎಂತ ಪ್ರತಿಯೊಂದನ್ನು ಅವ್ರ ಕ್ಲಾಸಲ್ಲಿ ನಾನು ತಿಳ್ಕೊಂಡೆ. ಸೊ ಅದಾದ್ಮೇಲೆ ನಿಜವಾಗ್ಲೂ ನಂದು ವಿತಿನ್ 3 ಮಂತ್ಸ್ ಅಲ್ಲಿ ನಂದು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಯ್ತು. ಸೊ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಮಾಯಲೋಕ ಯೂಟ್ಯೂಬ್ ಚಾನಲ್ ಅಲ್ಲಿ ಇರ್ತಾರಲ್ಲ, ಶಾರೂನ್ ಮೇಡಮ್ ಆಗಿರ್ಬೋದು, ರಾಜು ಸರ್ ಆಗಿರ್ಬೋದು, ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅವರಿಂದಲೇ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತು ಅಂತ ಹೇಳ್ಬೋದು. ಸೊ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಏನಾದ್ರೂ ಕಲಿಬೇಕು, ಸ್ಕಿಲ್ಸ್ ನ ಡೆವಲಪ್ ಮಾಡ್ಬೇಕು ಅಂತಂದ್ರೆ ಸ್ಕಿಲ್ಸಿಗೆ ಇನ್ವೆಸ್ಟ್ ಮಾಡ್ರಿ ಫಸ್ಟ್. ನಮ್ಗೇನಾದ್ರೂ ಒಂದ್ ಸ್ಕಿಲ್ ಇದ್ರೆ ಇವತ್ತಲ್ಲ, ನಾವ್ ಯಾವತ್ತೂ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬಹುದು. ನಮ್ಮ ಹತ್ರ ಸ್ಕಿಲ್ ಇಲ್ಲ ಅಂತ ಅಂದ್ರೆ ನಾವು ಏನು ಮಾಡಕ್ಕಾಗಲ್ಲ. ಸೊ ಸ್ಕಿಲ್ಗೆ ಇನ್ವೆಸ್ಟ್ ಮಾಡ್ರಿ. ಸುಮ್ನೆ ಯೂಟ್ಯೂಬ್ ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ, ಯಾರೋ ಒಬ್ರು 4000 ವಾಚ್ ಅವರ್ಸ್ ಮಾಡ್ಕೊಟ್ಬಿಡ್ತಾರೆ, 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಡ್ತಾರೆ, ಇಷ್ಟು ಅಂತ ಅವ್ರಿಗೆ ಅಮೌಂಟ್ ಪೇ ಮಾಡೋದಂತ. ಈ ತರ ಇದ್ರೆ ಮಾಡಕ್ ಹೋಗ್ಬೇಡ್ರಿ ನಿಜವಾಗ್ಲು. ಯಾಕಪ್ಪ ಅಂತಂದ್ರ ಅವ್ರೇನೋ 4000 ವಾಚ್ ಅವರ್ಸ್ ಮಾಡ್ಕೊಡ್ತಾರೆ, ನಿಮ್ಗೆ 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ವ್ಯೂಸ್ ಹೋಗ್ಬೇಕಲ್ಲ ನಿಮ್ಗೆ, ಅಲ್ವಾ? ಆಮೇಲೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗ್ಬೇಕಲ್ಲ. ಅವ್ರೇನೋ ಬರೀ ಮಾನಿಟೈಸೇಷನ್ಗೋಸ್ಕರ ಏನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ ಅವರು, ಮಿಕ್ಕಿದ್ದು ಗ್ರೋ ಆಗ್ಬೇಕಲ್ಲ. ಸೊ ಹಂಗಾಗಿ ಯಾವತ್ತಿದ್ರು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬೇಕು ನಮ್ಗೆ. ಸೊ ಹಂಗಾಗಿ ನೀವು ಎಫರ್ಟ್ ಹಾಕ್ರಿ, ಅದಕ್ಕೆ ಏನ್ ಬೇಕು ಸ್ಕಿಲ್ಸ್ ನ ನೀವು ಕಲೀರಿ. ಅವಾಗ್ಲೇ ನಿಮ್ಗೆ ಏನಪ್ಪಾ ಅಂತಂದ್ರೆ ಬೆನಿಫಿಟ್ ಅನ್ನೋದು ಸಿಗ್ತದ. ಸೊ ಇವಾಗ್ಲೂ ಗಾಯ್ಸ್ ನನ್ಗೆ ದೇವ್ರಿಗೆ ಏನ್ ನಾನು ಕೇಳ್ಕೊಂಡಿದ್ದೆ ಅಂದ್ರೆ ತಾಯಿ ಎಲ್ಲಮ್ಮಗ, ನಿಮ್ಗೆಲ್ಲ ಗೊತ್ತು ಸೌದತ್ತಿ ಎಲ್ಲಮ್ಮ, ಒಂದೇ ಕೇಳ್ಕೊಂಡಿದ್ದೆ, ವಿತಿನ್ 3 ಮಂತ್ಸ್ ಅಲ್ಲಿ ಚಾನಲ್ ಮಾನಿಟೈಸೇಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಜಾನ್ವರಿ ಮಂತ್ ಅಲ್ಲಿ ನಾವು ಜಾನ್ವರಿ ಅಲ್ಲ, ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಜಾತ್ರೆಗೆ ಹೋಗಿದ್ವಿ. ಅವಾಗೆ ಅನ್ಕೊಂಡಿದ್ದೆ ನಾನು, ತಾಯಿ ನಂಗೆ 3 ಮಂತ್ಸ್ ಅಲ್ಲಿ ಆಗ್ಬೇಕು ಅಂತ ಹೇಳ್ಬಿಟ್ಟು. ಅದೇನೋ ಗೊತ್ತಿಲ್ಲ, 3 ಮಂತ್ಸ್ ಅಂತ ಅನ್ಕೊಂಡು ಲೈಕ್ 1 ಇಯರ್ ಅಂತ ಅನ್ಕೋಬಹುದಾಗಿತ್ತು, ಬಟ್ ನಂಗೆ ಬೇಡ, 3 ಮಂತ್ಸ್ ಅಲ್ಲಿ ಆಗ್ಬೇಕು. ಅಂದ್ರೆ ನಾನೇನು ಸೆಲೆಬ್ರಿಟಿ ಅಲ್ಲ, ಇವತ್ತೊಂದು ವಿಡಿಯೋ ಹಾಕಿದ ತಕ್ಷಣ ಲಕ್ಷ ವ್ಯೂಸ್ ಹೋಗಕ್ಕೆ. ನಾರ್ಮಲ್ ಪೀಪಲ್ಗೆ ಸೆಲೆಬ್ರಿಟಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ಸೆಲೆಬ್ರಿಟಿ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದಾರಂದ್ರೆ ವಿತಿನ್ ಅವರ್ ಅಲ್ಲಿ ಅವ್ರದ್ದು ವಾಚ್ ಅವರ್ಸೇ ಕಂಪ್ಲೀಟ್ ಆಗ್ಬಿಡುತ್ತೆ. ಬಟ್ ನಮ್ದು ಹಂಗಲ್ಲ. ಸೊ ನಾರ್ಮಲ್ ಪೀಪಲ್ಸಿಗೂ ಸೆಲೆಬ್ರಿಟೀಸ್ಗೂ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇದೆ. ಸೊ ಹಂಗಾಗಿ 3 ಮಂತ್ಸ್ ಅಲ್ಲಿ ಆಗ್ಬೇಕು ತಾಯಿ ಅಂತ ಅನ್ಕೊಂಡಿದ್ದೆ. ಸೊ ಹಂಗೆ ಆಯ್ತು ನಂಗೆ. ಫಸ್ಟ್ ತಾಯಿ ಎಲ್ಲ ಥ್ಯಾಂಕ್ಫುಲ್ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಸಬ್ಸ್ಕ್ರೈಬರ್ಸಿಗಾಗಿರ್ಬೋದು, ವ್ಯೂವರ್ಸಿಗಾಗಿರ್ಬೋದು, ನಿಮ್ಗೆಲ್ಲ ಥ್ಯಾಂಕ್ಸ್ ನ ಹೇಳಕ್ ಇಷ್ಟಪಡ್ತೀನಿ. ತುಂಬು ಹೃದಯದ ಧನ್ಯವಾದಗಳು ನಿಮ್ಗೆಲ್ಲ. ನಿಮ್ಮಿಂದನೇ ಇದೆಲ್ಲ ಸಾಧ್ಯ. ಸೊ ಇದೇ ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು 2026 ಅಲ್ಲಿ. ಇನ್ನು ಇದನ್ನೆಲ್ಲ ನಾನು ಹೆಂಗ್ ಮಾಡ್ಕೊಂಡೆ,
ಸಾಧ್ಯನಾ? ಎಸ್ ಗೈಸ್, ಇಟ್ಸ್ ಹೈಲಿ ಪಾಸಿಬಲ್. ವಿತ್ ಇನ್ 3 months ಅಲ್ಲ, 1 month ಅಲ್ಲಿ ಕೂಡ ಪಾಸಿಬಲ್. ಬಟ್ ನನ್ನ ವ್ಯೂಸ್ ಬೇರೆದವರಿಗೆಲ್ಲ ರೀಚ್ ಆಗ ಟೈಮ್ ತಗೊಂತು. ಸೊ ನಾನು ಯಾವ ತರ ಮಾಡ್ಕೊಂಡೆ ಅಂತ ಅಂದ್ರೆ 4000 ವಾಚ್ ಅವರ್ಸ್. ಆಲ್ಮೋಸ್ಟ್ ಗರ್ಲ್ಸ್ಗೆ ಹೆಲ್ಪ್ ಆಗುವಂಥದ್ದು ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಅದಾದ್ಮೇಲೆ ಟ್ರಿಪ್ ಆಗಿರ್ಬೋದು, ಮತ್ತೆ ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ನಾನು ವ್ಲಾಗ್ಸ್ ನ ಮಾಡಿ ಹಾಕ್ತಿದ್ದೆ. ಆಮೇಲೆ ಡೈಲಿ ಹಾಕ್ತಿದ್ದೆ, 1 week ಮಿನಿಮಮ್ ಡೈಲಿ ಇಲ್ಲ ಅಂದ್ರೂ 1 week 4 ರಿಂದ 5 ಆದ್ರೂ ಹಾಕ್ತಿದ್ದೆ. ಜಸ್ಟ್ ಇದೇ 1 month ಅಲ್ಲಿ ನಾನು ಗ್ಯಾಪ್ ಕೊಟ್ಟೆ. ಯಾಕೆ ಗ್ಯಾಪ್ ಕೊಟ್ಟೆ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಅನ್ನೋದಕ್ಕಿಂತ ನನ್ನ ಮೇನ್ ಇಂಟೆನ್ಷನ್ ಏನಿತ್ತು ಅಪ್ಪ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ವ್ಯೂಸ್ ನ ಜಾಸ್ತಿ ಮಾಡ್ಕೋಬೇಕು ಅಂತ. ಗೈಸ್, 12,000 ಆಗ್ಬಿಟ್ಟು ಸ್ಟ್ರಕ್ ಆಗ್ಬಿಟ್ಟಿದ್ರು ನಂಗೆ ಇನ್ಸ್ಟಾಗ್ರಾಮ್ದಲ್ಲಿ. ಅದನ್ನ ನಿಯರ್ಲಿ ನಾನು 15K ಆದ್ರೂ ತಗೊಂಡು ಹೋಗ್ಬೇಕು ಫಾಲೋವರ್ಸ್ ಅಂತ ಇತ್ತು. ಸೊ ಅದ್ರ ಮೇಲೆ ಫೋಕಸ್ ಮಾಡಿದೆ ನಾನು. ಸೊ ಇದ್ರಲ್ಲಿ ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ಬಟ್ ಇನ್ಮೇಲಿಂದ ಯೂಟ್ಯೂಬ್ ಅಲ್ಲಿ ಪ್ಲಸ್ ಇನ್ಸ್ಟಾಗ್ರಾಮ್ದಲ್ಲಿ ಎರಡದ್ರ ಮೇಲೂ ಫೋಕಸ್ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಟೈಮ್ ಇರುತ್ತೆ ಬೆಳೆಯೋ ತನಕ, ಲೈಕ್ ವ್ಯೂಸ್ ಬರೋ ತನಕ, ಸಬ್ಸ್ಕ್ರೈಬರ್ಸ್ ನ ಜಾಸ್ತಿ ಮಾಡ್ಕೊಳ್ಳೋ ತನಕ. ಅದಾದ್ಮೇಲೆ ನಾವು ಡೈಲಿ ಮಾಡಿ ಹಾಕ್ಲಿಲ್ಲ ಅಂದ್ರೂ ಕಡಿಕ್ ಒಂದ್ ವಾರದಾಗ 3-4 ಹಾಕಿದ್ರು ಸಾಕು. ಬಟ್ ಅಲ್ಲಿ ತನಕ ನಾವು ಪ್ರಯತ್ನ ಪಡ್ಬೇಕು. ಏನಪ್ಪಾ ಅಂತ ಅಂದ್ರ ವಯಸ್ಸಿದ್ದಾಗ ದುಡ್ದು ಸ್ಟೋರ್ ಮಾಡ್ಕೊಂಡ್ರ ಆದ್ಮೇಲೆ ಅಥವಾ ಕೆಲ್ಸ ಮಾಡಕ್ ಕೈಕಾಲಕ್ ಶಕ್ತಿ ಇಲ್ದೇ ಇರೋ ಹೊತ್ನ್ಯಾಗ ತಿನ್ನಕ್ ನಮ್ಗ ದುಡ್ಡು ಆಗುತ್ತಲ್ಲ, ಲೈಕ್ ಸಂಸಾರ ನಡ್ಸಕ್ ಆಗಿರ್ಬೋದು, ಬೇರೆ ಏನೋ ಆಗಿರ್ಬೋದು. ಸಪೋಸ್ ನಮ್ ಅಷ್ಟು ದುಡ್ಡು ಗಳಿಸ್ಕೊಂಡಿವಿ ಅಂತ ಅಂದ್ರೆ ಯಾರಾದ್ರೂ ಅಡ್ಗೆ ಮಾಡ್ಕೊಡ್ತೀನಿ ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಅಡ್ಗೆ ಮಾಡಿಸ್ಕೋಬಹುದು. ಮನೆ ಕೆಲ್ಸಕ್ಕೆ ಮಾಡ್ಕೊಡ್ತೀನಿ ಅಂತಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಮನೆ ಕೆಲಸ ಮಾಡಿಸ್ಕೋಬಹುದು. ಸೊ ಈ ತರ ಫಸ್ಟ್ಗೆ ವಯಸ್ಸಿದ ದುಡ್ಡು ಮಾಡಿ ಇಟ್ಕೊಂಡ್ಬಿಟ್ರೆ ವಯಸ್ಸಾದ್ಮೇಲೆ ನಮ್ಮನ್ನ ದುಡ್ಡಿದ್ರೆ ಯಾರಾದ್ರೂ ನೋಡ್ಕೊಳಕ್ ಬರ್ತಾರಲ್ಲ. ಸೊ ಹಂಗೇನೆ ಇವಾಗ ಗ್ರೋತ್ ಆಗೋ ತನಕ, ಚಾನಲ್ ಗ್ರೋ ಆಗೋ ತನಕ ನಾವು ಕಷ್ಟ ಪಡ್ಲೇಬೇಕು. ಚಾನಲ್ ಗ್ರೋ ಆದ್ಮೇಲೆ ಒಂದ್ ವಾರದಲ್ಲಿ 1 ವ್ಲಾಗ್ ಹಾಕಿದ್ರು ಎಷ್ಟೋ ಅರ್ನ್ಸ್ ಮಾಡ್ಬೋದು ನಾವು. ಇವತ್ತಿನ ಮಟ್ಟಿಗೆ ಈ ಸದ್ಯಕ್ಕಿನ ನನಗೆ ಅರ್ನ್ ಮಾಡೋ ನೆಸಸರಿ ಅಂತೂ ನಿಜವಾಗ್ಲೂ ಇಲ್ಲ. ನಾನು IT ವರ್ಕ್ನೇ ಬಿಟ್ಟಿದ್ದೀನಿ ಅಂತ ಅಂದ್ಮೇಲೆ ನನ್ಗೆ ಅರ್ನ್ ಮಾಡೋ ನೆಸಸರಿ ಇರ್ಲಿಲ್ಲ. ಬಟ್ ನನ್ ಫ್ಯಾಷನ್ ಆಗಿತ್ತು ಯೂಟ್ಯೂಬ್ ಓಪನ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ನಾನು ಗುರ್ತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ ಫ್ಯಾಷನ್ ಆಗಿತ್ತು. ಸೊ ಹಂಗಾಗಿ ನಾನು ಯೂಟ್ಯೂಬ್ ನ ಶುರು ಮಾಡ್ಕೊಂಡೆ. ಇವನ್ ಸ್ಟಾರ್ಟಿಂಗ್ ಒಂದು ವ್ಲಾಗ್ ಮಾಡ್ಬೇಕಾದ್ರೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತಂತ ಅನ್ನೋದು ಕೂಡ ನಂಗೆ ಗೊತ್ತಿರ್ಲಿಲ್ಲ. ಸೊ ಹಂಗಾಗಿ ಯೂಟ್ಯೂಬ್ ಮಾಡ್ಬೇಕು ಅನ್ನೋದೊಂದು ಫ್ಯಾಷನ್ ಇತ್ತು ನಮ್ಗೆ. ಸೊ ಹಂಗಾಗಿ ನಾನು ಶುರು ಮಾಡಿದೆ. ಸೊ ಇವತ್ತಿಗೆ ಅದೇ ಹೇಳಿದ್ನಲ್ಲ, ಮಾಯಲೋಕ ಚಾನಲ್ ಅವ್ರ ಕಡೆಯಿಂದ ನಾನು ಕ್ಲಾಸಸ್ ನ ತಗೊಂಡು, ಅದೇ ಲೈಕ್ ಏನೋ ಕಲಿಬೇಕು ಅಂತ ಅನ್ಕೊಂಡು ಕಲ್ತ್ಕೊಂಡು 3 ತಿಂಗಳಲ್ಲೇ ನಾನು ಇದನ್ನ ಅಳವಡಿಸ್ಕೊಂಡೆ, ಯುಟಿಲೈಸ್ ಮಾಡ್ಕೊಂಡು ಚೆನ್ನಾಗಿ ಯಾವ್ದನ್ನ ಎಲ್ಲಿ ಲೈಕ್ ಯಾವ ತರ ವಿಡಿಯೋಸ್ ಮಾಡ್ಬೇಕು, ಹೆಂಗೆ ಏನು ಎಲ್ಲಾನು ಕಲ್ತ್ಕೊಂಡು ಇವಾಗ 3 months ಅಲ್ಲೇ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತು. ಇನ್ನೇನು ಗೂಗಲ್ ಆಡ್ಸೆನ್ಸ್ ಪಿನ್ ಬರ್ಬೇಕು. $10 ಆಗಿದೆ, ಅಪ್ಲೈ ಮಾಡಿದೀನಿ. $10 ಕೂಡ ಕಂಪ್ಲೀಟ್ ಆಗಿದೆ. ಇವಾಗೇನು ನಾನು ಪಿನ್ನಿಗೆ ವೇಟ್ ಮಾಡ್ತಾ ಇದ್ದೀನಿ, ಗೂಗಲ್ ಆಡ್ಸೆನ್ಸ್ ಪಿನ್ನಿಗೆ ವೇಟ್ ಮಾಡ್ತಾ ಇದ್ದೀನಿ. ಅದ್ ಯಾವತ್ ಬರ್ತ್ ನೋಡ್ರಿ, ಅದನ್ನ ಸಮೇತ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ನನ್ಗಂತೂ ಲಿಟ್ರಲಿ ಎಷ್ಟು ಖುಷಿ ಆಗಕತ್ತದ ಅಂತ ಅಂದ್ರ, ಖುಷಿಗಿಂತ ಜಾಸ್ತಿ ನಂಗ ಒಂಥರ ಕಣ್ಣಾಗ ನೀರೇ ಬರತಾವ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ನಲ್ಲ, ತುಂಬಾ ಜನ ನಂಗೆ ಮಾತಾಡ್ಕೊಂಡಿದ್ರು, ಇದೇನ್ ಮಾಡಾಕತ್ತಾಳಿಕಿ, ನಮ್ ಕಾಂತದಾಗ ಯಾರು ಇಂಥದೆಲ್ಲ ಮಾಡಿರ್ಲಿಲ್ಲ, ಇದೇನ್ ಹೊಸದ್ ಎಬ್ಸ್ಕೊಂಡಾಳಿಕಿ, ಹಂಗ ಹಿಂಗ ಜಾಸ್ತಿ ಮಾತಾಡ್ಕೊಳ್ಳಿ. ನನ್ ಬೆನ್ ಹಿಂದ್ ನನ್ನ ಹಸ್ಬೆಂಡ್ ಸಪೋರ್ಟಿವ್ ಆಗಿದ್ರಲ್ಲ, ನಂಗೆ ಅದೇ ಒಂದ್ ಖುಷಿ ಇತ್ತು. ಸೊ ಇವಾಗ್ಲೂ ಸಪೋರ್ಟಿವ್ ಆಗಿದಾರ. ಒಂದ್ಸತಿ ನನ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದ್ಮೇಲೆ ಆಗಿರ್ಬೋದು, ಆಮೇಲೆ 1000 ಸಬ್ಸ್ಕ್ರೈಬರ್ ಆಗಿರ್ಬೋದು, ಅದೆಲ್ಲ ಆದ್ಮೇಲೆ ನನ್ನ ಹಸ್ಬೆಂಡ್ ತೋರಿಸಿದಾಗ ಅವ್ರು ನಂಗೆ ಗುಡ್ ಅಂತಾರಲ್ಲ, ಅದೊಂದು ಹ್ಯಾಪಿನೆಸ್ ಬೇರೆ ಇರುತ್ತೆ. ಇವಾಗ $10 ನಿನ್ನೆ ಅಷ್ಟೇ ಕಂಪ್ಲೀಟ್ ಆಯ್ತು. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಕೂಡ ತುಂಬಾ ಖುಷಿ ಆಗಿದ್ದು. ಸೊ ನೀವೇನಾದ್ರೂ ಹೆಣ್ಮಕ್ಳು ಮನಿ ಒಳಗ ಕುತ್ಕೊಂಡು ಅರ್ನ್ ಮಾಡ್ಬೇಕು ಅಂತಂದ್ರ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಇಷ್ಟೊತ್ತನ ಮಾತಾಡಿನ ಮೈಕ್ ಆನ್ ಐತೆ ಇಲ್ಲ ಗೊತ್ತಾಗ್ಲಿಲ್ಲ ನಂಗೆ. ಸೊ ಎಲ್ಲರ ಹತ್ರನು ಮೊಬೈಲ್ ಇರುತ್ತೆ. ನಿಮ್ಗೇನಾದ್ರೂ ದುಡ್ಡು ಮಾಡ್ಲೇಬೇಕು ಮನಿ ಒಳಗ್ ಕುತ್ಕೊಂಡು ಅಂತ ಅಂದ್ರ ಗೈಸ್ ಎಷ್ಟೊಂದು ಕಂಟೆಂಟ್ ಇದಾವ. ಇವಾಗ ಹೆಣ್ಮಕ್ಳು, ಗಂಡ ಮಕ್ಕಳು, ನಿಮ್ ಸಂಸಾರದ ಜೊತೆನೆ ಒಂದ್ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ. ಇವತ್ತೊಂದು ಮಗು ಹುಟ್ಟಿದಾಗಿರ್ಬೋದು, ಮಗು ಸ್ಕೂಲ್ಗೆ ಹೋಗಿದ್ದಾಗಿರ್ಬೋದು, ಮಗು ಆರಾಮ್ ತಪ್ಪಿದ್ದಾಗಿರ್ಬೋದು, ಹಸ್ಬೆಂಡ್ ನಿಮಗ್ ಬರುವಾಗ ಒಂದ್ ಏನೋ ಹಾಲ್ ಪಾಕೆಟ್ ತಂದಿರ್ಬೋದು, ಏನೇ ಒಂದು 100 ಕಂಟೆಂಟ್ ಅದಾವ. ಬೇರೆದವ್ರದ ಯಾರನ್ನು ಕಾಪಿ ಮಾಡ್ಲಾರ್ದ ನಿಮ್ ಓನ್ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ವ್ಲಾಗ್ ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಅದ. ಆರಾಮ್ಸೆ ತಿಂಗಳಿಗೆ ಏನೋ ಬೇಡಪ್ಪ ನಮಗೆ,
ದೊಡ್ಡ ದೊಡ್ಡ ಕಂಟೆಂಟರ್ ಅದಾರಲ್ಲ, ಲೈಕ್ ಸ್ಯಾಮ್ ಸಮೀರ್ ಅವ್ರಾಗಿರ್ಬೋದು, ಮಧುಗೌಡ ಆಗಿರ್ಬೋದು, ಆಮೇಲೆ ವರುಣ್ ಆರಾಧ್ಯ ಅವ್ರಾಗಿರ್ಬೋದು, ಅವ್ರ ತರ ಅರ್ನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಚಿಕ್ಕದಾಗಿ ಒಂದ್ 10,000 ಬಂದ್ರೂ ಸಾಕಲ್ಲ, ನಿಮ್ ಮನೆ ಬಾಡಿಗೆನ ನೀವು ಕಟ್ಕೋಬಹುದು. ಬೇರೆ ಯಾವ್ದಕ್ಕಾದ್ರೂ ಬೇಡ, ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ಬೋದಿಲ್ಲ. ತಿಂಗಳಿಗೆ 10,000 ಅಂದ್ರೂ ವರ್ಷಕ್ಕೆ ನೀವು 12 ಲಕ್ಷ, ಒಂದ್ ಅರ್ಧ ತೊಲಿ ಬಂಗಾರ ಬರಂಗಿಲ್ಲೇನ್ರಿ? ಅಲ್ಲ, ಬರುತ್ತಲ್ಲ. ಸೊ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಿಮ್ ಮನಿ ಒಳಗೆ ಕುತ್ಕೊಂಡು ವಿತ್ ಫೇಸ್ ಆರ್ ವಿತೌಟ್ ಫೇಸ್ ನ ತೋರಿಸ್ಕೊಂಡು ನೀವು ವಿಡಿಯೋಸ್ ಮಾಡಕ್ ಶುರು ಮಾಡ್ಬೋದು. ಏನು ಬೇಡ, ಸ್ಮಾಲ್ ಒಂದು ಮೊಬೈಲ್ ಇಂದ ಶುರು ಮಾಡ್ಕೋರಿ. ಯಾವ ಟ್ರೈಪೋರ್ಡ್, ಮೈಕ್ ಆಗಿರ್ಬೋದು ಏನು ಬೇಡ, ನೀವು ಸುಮ್ಮನೆ ಒಂದು ಮೊಬೈಲ್ ಇಂದ ಬ್ಲಾಗ್ ಶುರು ಮಾಡ್ರಿ. ಈವನ್ ಗೊತ್ತಾ, ಕಂಟೆಂಟ್ ಚೆನ್ನಾಗಿದ್ರೆ ಬ್ರೈಟ್ನೆಸ್ ಕೂಡ ಬೇಡ, ಕ್ಲಾರಿಟಿ ಬೇಡ, ಕ್ವಾಲಿಟಿ ಬೇಡ. ಒಂದ್ ಕಂಟೆಂಟ್ ಚೆನ್ನಾಗಿದ್ರೆ ಹೆಂಗೋ ಓಡ್ಬಿಡ್ತದ. ಸೊ ಅದು ನನಗಾಗಿದ್ದು. ಒಂದು ವಿಡಿಯೋ, ನನ್ನ ಮೆಹಂದಿ ವಿಡಿಯೋ ಇವತ್ತಿಗೆ 150K ಓಡ್ಯದ. ಐ ಥಿಂಕ್ ನನ್ ಅದೇ ಒಂದು ವಿಡಿಯೋ ಇಂದಾನೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಕ್ ಕಾರಣ ಅಂತ ಹೇಳ್ಬೋದು. ಎಸ್, ಅದೇ ಒಂದು ವಿಡಿಯೋ ಅಂತ ಅನ್ಕೊಂತೀನಿ ನಾನು. ತುಂಬಾ ಚೆನ್ನಾಗಿ ಓಡ್ತು ಆ ವಿಡಿಯೋ. ಇನ್ನೊಂದು ವಿಡಿಯೋ ಅದ ಜ್ಯುವೆಲರಿ ಶಾಪ್ದು, ಅದು ತುಂಬಾ ಚೆನ್ನಾಗಿ ಓಡ್ತು. 50K ಪ್ಲಸ್ ಅದ. ಇದು ಮೆಹಂದಿ ವಿಡಿಯೋ 150K ಪ್ಲಸ್ ಅದ. ಸೊ ಹಂಗಾಗಿ ಹೇಳಿದ್ನಲ್ರಿ ನಿಮಗ ಯಾವ ತರ ನಾನ್ ಮಾಡ್ಕೊಂಡೆ ಅಂತ ಅಂದ್ರ, ವಾರದಾಗ ಮಿನಿಮಮ್ 2 ರಿಂದ 3 ವಿಡಿಯೋನ ಹಾಕ್ತಿದ್ದೆ. ಅದಾದ್ಮೇಲೆ ಲೈಕ್ ಸಣ್ಣಗ ಏನೋ ನಮ್ಗೆ ಆರಾಮಿಲ್ಲ, ಮೂಡ್ ಇಲ್ಲ ಅನ್ನೋ ತರ, ಹೌದಾ ಹಾ ಈ ತರ ಮಾತಾಡ್ಬೇಡ್ರಿ, ಜೋಶಾಗಿ ಮಾತಾಡ್ರಿ, ಚೆನ್ನಾಗಿ ಮಾತಾಡ್ರಿ. ಒಂದೊಳ್ಳೆ ಲೈಟಿಂಗ್, ಇವಾಗ ನೋಡ್ರಿ, ಇಲ್ಲೊಂದ್ ಲೈಟ್ 2 ಲೈಟ್ ಆನ್ ಮಾಡ್ಕೊಂಡು ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಿ, ಮೈಕ್ ಹಾಕೊಂಡಿದೀನಿ. ಏನ್ ಗೊತ್ತಾ, ನೋಡೋರ್ಗೆ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ನೀವೇನಾದ್ರೂ ಸಪ್ಪಗ ಮುಖ ಮಾಡ್ಕೊಂಡು ಆಮೇಲೆ ಲೈಟ್ ಕತ್ಲೆ ರೂಮಲ್ಲಿ ಕುತ್ಕೊಂಡು ಮಾತಾಡ್ಕೊಂತಿದ್ರೆ ಜಸ್ಟ್ 1 ಸೆಕೆಂಡ್ ವಿಡಿಯೋ ನೋಡ್ಬಿಟ್ಟು ಸ್ಕ್ರೋಲ್ ಅಪ್ ಮಾಡ್ಬಿಡ್ತಾರೆ ನಿಮ್ದು ವಿಡಿಯೋ. ಅದೇ ಇಂಟ್ರೆಸ್ಟಿಂಗ್ ಆಗಿದ್ರೆ ಪೂರ್ತಿ ನೋಡಿ ಮತ್ತೆ ನೋಡ್ತಾರೆ ನಿಮ್ ವಿಡಿಯೋ. ಹೌದು. ಸೊ ಆ ತರ ಆಗ್ಬೇಕು ಅಂತಂದ್ರೆ ಚೆನ್ನಾಗಿರೋ ಕ್ಲಾರಿಟಿ ಕೊಡ್ರಿ. ಅವಾಗ್ಲೇ ಹೇಳಿದ್ನಲ್ಲ, ಕಂಟೆಂಟ್ ಚೆನ್ನಾಗಿದ್ರು ಓಡ್ತದ ಅಂತ ಹೇಳ್ಬಿಟ್ಟು. ಒಂದು ಕಂಟೆಂಟ್ ಚೆನ್ನಾಗಿರ್ಬೇಕು, ಇಲ್ಲ ನಿಮ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ನಿಮ್ ವಿಡಿಯೋ ಕ್ಲಾರಿಟಿ ಆಗಿರ್ಬೋದು, ನೀವು ಕೊಡೋಂತ ಕಂಟೆಂಟ್ ಮೇಲೆ ಕೂಡ ವಿಡಿಯೋಸ್ ಓಡ್ತಾವ. ಸೊ ಹಂಗಾಗಿ ನಾನ್ ಮಾಡಿದ್ದು ಇಷ್ಟೇ ನೋಡ್ರಿ. ಕರೆಕ್ಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ, ಚೆನ್ನಾಗಿರೋ ಕ್ಲಾರಿಟಿ, ಲೈಕ್ ವಾಯ್ಸ್ ಕ್ಲಾರಿಟಿ ಅದೆಲ್ಲ ಚೆನ್ನಾಗಿ ಕೊಡ್ತಿದ್ದೆ. ಅದಾದ್ಮೇಲೆ ಏನೋ ಗೊತ್ತಿಲ್ಲ ಗೈಸ್, ಇವತ್ ನಮ್ ಹಣೆ ಬರ್ದಾಗ ಇದು ಆಗ್ಬೇಕು ಅಂದ್ರೆ ಆಗೇ ತಿರ್ತದ. ನಾವು ಕಷ್ಟ ಪಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅದ್ ಆಗ್ತದೆ. ನಮಗ್ ಸೇರ್ಬೇಕಾಗಿತ್ತು, ನಮ್ಗೆ ಇದು ಇವತ್ತು ಆಗ್ಬೇಕಾಗಿತ್ತು ಅಂದ್ರೆ, ನಾನ್ ನಿಜ ಹೇಳ್ಬೇಕಂದ್ರೆ ಇದಕ್ಕಿಂತ ಲಾಸ್ಟ್ ಟೈಮ್ ತುಂಬಾ ಎಫರ್ಟ್ಸ್ ಹಾಕಿದ್ದೆ ನಾನು. ಅವಾಗ ನಿಜವಾಗ್ಲೂ ನನ್ನ ಚಾನಲ್ ಮಾನಿಟೈಸೇಷನ್ ಆಗ್ಲಿಲ್ಲ. ಬಟ್ ಈ ಸತಿ ಅದೇನೋ ಗೊತ್ತಿಲ್ಲ ಗೈಸ್, ಆಗ್ಬಿಡ್ತು. ಅಂದ್ರೆ ನಾನು ಜಾಸ್ತಿ ಎಲ್ಲಾನು ಬಿಟ್ಕೊಡಕ್ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ನಾನ್ ಕೋರ್ಸ್ನ ಮಾಡ್ಬಿಟ್ಟು ಎಲ್ಲ ಕಲ್ತ್ಕೊಂಡಿದ್ದಲ್ಲ. ಸೊ ಎಲ್ಲಾನು ನಿಮ್ ಮುಂದೆ ಬಿಟ್ಕೊಡಕ್ ಆಗಲ್ಲ. ಯಾಕಪ್ಪ ಅಂದ್ರೆ ಪೇ ಮಾಡ್ಬಿಟ್ಟು ನಾನು ಮಾಯಲೋಕ ಯೂಟ್ಯೂಬ್ ಚಾನಲ್ ಅವ್ರ ಜೊತೆಗೆ ಕೋರ್ಸ್ನ ತಗೊಂಡಿದ್ದು. ಸೊ ಅಲ್ಲಿ ಕಲ್ತ್ಕೊಂಡು ಇಲ್ಲಿ ನಾನು ಅಳವಡಿಸ್ಕೊಂಡಿರೋದ್ರಿಂದ ಎಲ್ಲಾನು ಬಿಟ್ಕೊಡಕ್ ಆಗಂಗಿಲ್ಲ. ಮತ್ತೆ ಬೈಕೋಬೇಡ್ರಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಬ್ಯಾಡ್ ಆಗಿ ಕಾಮೆಂಟ್ನು ಮಾಡ್ಬೇಡ್ರಿ. ಬೇಕು ಅಂತ ಅಂದ್ರೆ ನೀವು ಪೇ ಮಾಡಿ ಕೋರ್ಸ್ ಮಾಡ್ರಿ, ನಿಮ್ ಯೂಟ್ಯೂಬ್ ಪಕ್ಕಾ ಗ್ರೋತ್ ಆಗ್ತದ ನೋಡ್ರಿ. ಇದು ಮಾತ್ರ 100% ಅಂತ ಹೇಳ್ಬೋದು. ಎಸ್ ಗೈಸ್, ಇದಿಷ್ಟು ನಂದು 4000 ವಾಚ್ ಅವರ್ಸ್ ಆಗಿರ್ಬೋದು, 1000 ಸಬ್ಸ್ಕ್ರೈಬರ್ಸ್ ನ ಈ ತರ ನಾನು ಮಾಡ್ಕೊಂಡೆ ಅಂತ ಹೇಳ್ಬಹುದು. ಎಸ್ ಗೈಸ್, ನೀವೇನಾದ್ರೂ ನನ್ನ ಚಾನಲ್ ಹೊಸಬ್ರು ಆಗಿದ್ರಿ ಅಂತ ಅಂದ್ರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನು ನನ್ನ ಚಾನಲ್ ಅಲ್ಲಿ ನಿಮ್ಗ ಲೈಕ್ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವ್ಲಾಗ್ ಆಗಿರ್ಬೋದು, ಮೇಕಪ್ ಬಗ್ಗೆ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಇರ್ತದ. ಇನ್ನು ನೆಕ್ಸ್ಟ್ ವೀಕ್ ಊರಿಗೆ ಹೋಗಕದೀನಿ. ಅಲ್ಲಿ ನಂತರ ತವ್ರ ಮನಿ ಒಳಗ ವ್ಲಾಗ್ ಇನ್ನೂ ಸ್ಪೆಷಲ್ ಆಗವದವ. ಅಜ್ಜಿ ಊರಾಗ ಜಾತ್ರೆ ಅದ. ಸೊ ನೆಕ್ಸ್ಟ್ ವ್ಲಾಗ್ ನ ನೋಡ್ಬೇಕು ಅಂತಂದ್ರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದ. ಸೊ ಇದಿಷ್ಟ ನೋಡ್ರಿ ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರ, ಸೊ ನೀವು ಕೂಡ ಯೂಟ್ಯೂಬ್ ನ ಚಾನಲ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ಅದ್ರ ಬಗ್ಗೆ ಎಲ್ಲಾನು ತಿಳ್ಕೊಂಡು ಅಥವಾ ಆಲ್ರೆಡಿ ನಾವು ಓಪನ್ ಮಾಡಿದೀವಿ ವ್ಯೂಸ್ ಬರ್ತಿಲ್ಲ ಅಂತ ಅನ್ನೋರಿದ್ರ, ನೀವು ಕೂಡ ಒಂದ್ಸತಿ ಮಾಯಲೋಕ ಯೂಟ್ಯೂಬ್ ಚಾನಲ್ ಇದಲ್ರಿ, ಅವ್ರೊಟ್ಟಿಗೆ ಮಾತಾಡ್ಕೊಂಡು ಕೋರ್ಸಿಗೆ ಜಾಯಿನ್ ಆಗ್ರಿ. ಅವ್ರು ನಿಮ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾರ. ಜಾಸ್ತಿ ಏನಿಲ್ಲ, 5000 ಒಳಗಡೆನೆ ಅದ ನಿಮ್ ಫೀಸ್. ಅರೌಂಡ್ 3,000 to 4,000 ಒಳಗಡೆ ಮುಗ್ದೋಗ್ಬಿಡ್ತದ ಕೋರ್ಸ್ ಫೀಸ್. ಸೊ ಜಾಯಿನ್ ಆಗೋರಿದ್ರೆ ಜಾಯಿನ್ ಆಗ್ರಿ. ಇದೇನ್ ನಾನು ಪ್ರಮೋಟ್ ಮಾಡ್ತೀರಾ, ನಿಮ್ಗೆ ನನ್ಗೆ ಬಂದಿರೋ ಬೆನಿಫಿಟ್ಸ್ ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತಾ ಇದ್ದೀನಿ ಅಷ್ಟೇ. ಎಸ್ ಗೈಸ್, ಇದಾಗಿರ್ತದ್ರೆ ಇವತ್ತಿನ ಬ್ಲಾಗ್. ಇನ್ನು ನೆಕ್ಸ್ಟ್ ಪಿನ್ಗೋಸ್ಕರ ಗೂಗಲ್ ಆಡ್ಸನ್ ಪಿನ್ಸ್
ಗೂಗಲ್ ಆಡ್ಸೆನ್ ಪಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅದು ಯಾವಾಗ ಬರುತ್ತಂತ ತುದಿಗಾಲ ಮೇಲೆ ವೇಟ್ ಮಾಡ್ತಾ ಇದ್ದೀನಿ ಗೈಸ್ ನಾನು. ಸೊ ಬಂದ ತಕ್ಷಣ ಪಿನ್ ಹಾಕಿದ್ರೆ ಗೈಸ್ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗ್ಬಿಡ್ತದೆ ನೋಡ್ರಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್. ಅಲ್ಲಿ ತನಕ ನನ್ನ ವಿಡಿಯೋಸ್ನ ವಾಚ್ ಮಾಡ್ರಿ. ಒಂದಲ್ಲ 2-3 ವಿಡಿಯೋ ವಾಚ್ ಮಾಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಭಾಳ 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 ಬೆನಿಫಿಟ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಗೈಸ್, ಮತ್ತೆ ಸಿಗ್ತೀನಿ. ಬಾಯ್.